ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಮತಿಘಟ್ಟ ವಲಯ ಸೊರಲಮಾವು ಕಾರ್ಯಕ್ಷೇತ್ರ ಸಿಂಚನ ಜ್ಞಾನ ವಿಕಾಸ ಕೇಂದ್ರ ಸೊರಲಮಾವು ಮಹಿಳಾ ಸದಸ್ಯರಿಗೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು. ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ದ್ರಾಕ್ಷಾಯಣಿಯವರು ಮಾತನಾಡುತ್ತಾ, ದ್ವಿಚಕ್ರ ವಾಹನ ಓಡಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಶಾಲಾ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವುದನ್ನು ನಿಲ್ಲಿಸಿ, ಮನೆಯ ಪುರುಷರು ದುಶ್ಚಟಕ್ಕೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಹಲವಾರು ವಿಚಾರದ ಕುರಿತು ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು. ಇನ್ನು ಅಗ್ನಿಶಾಮಕ ಠಾಣೆಯಿಂದ ಕೂಡ ಮಹಿಳೆಯರಿಗೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜ್ಞಾನ ವಿಕಾಸ ಅಧಿಕಾರಿಗಳಾದ ಎಚ್ ಕವಿತಾ, ಸೇವಾ ಪ್ರತಿನಿಧಿ ಮಂಜುಳಾ, ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಯಮುನಾ, ಬನಶ್ರೀ, ಪೊಲೀಸ್ ತೇಪೇದಾರ್ ರಂಗಸ್ವಾಮಿ, ಸಾದಿಕ್ ಹಾಗೂ ಸಂಘದ ಮಹಿಳೆಯರು ಉಪಸ್ಥಿತರಿದ್ದರು. ರಾಜು ಬೆಳಿಗೇಳಿ, ತುಮಕೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮಾನಸಿಕವಾಗಿ ಹಿಂಸೆಗೆ ಒಳಪಡ್ತಾರೆ. ಅದರಿಂದ ಅಂತ ವಿಚಾರಗಳನ್ನ ಕಂಡಾಗ ನೀವು ಅದನ್ನ ಪ್ರಶ್ನೆ ಮಾಡಬೇಕು, ಅದ್ರ ಬಗ್ಗೆ ನ್ಯಾಯ ದೊರಕಿಸ್ಕೊಳಕ್ಕೆ ನೀವು ಮುಂದಾಗಬೇಕು. ಸೊ ಈಗ ಕಾಲೇಜ್ ಹುಡುಗಿರಾಗಿರ್ಬೋದು, ಅವ್ರಿಗೂ ಅಷ್ಟೇ. ಈಗ ಮೊಬೈಲ್ ಬಳಕೆಯಿಂದ ನೀವು ಹೇಳಿದ್ರೆ ಕೋಪ ಜಾಸ್ತಿ ಆಗ್ತಿರೋದೇ ಅದೇ ಕಾರಣದಿಂದ ಹುಡುಗಿರ್ ದಾರಿ ಕೊಡ್ತಾರೆ. ಮನೆಯಲ್ಲಿ ಕೂಡ ಅದನ್ನ ತುಂಬಾನೇ ಕಟ್ಟುನಿಟ್ಟಾಗಿ ನಿಮ್ಗೆ ಅವ್ರಿಗೆ ಆ ವಿಚಾರಗಳು ತಿಳಿಸ್ಬೇಕು. ಸರಿ ಹೇಳಕ್ಕೆ ಅಂತ ವಿಚಾರಗಳ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು, ಮಾಹಿತಿ ಕೊಡ್ಬೇಕು. ನಿಮ್ಮ ಅಕ್ಕ ಮಹಿಳೆಯರಾಗಿರ್ಬೋದು, ನಿಮ್ಮ ಮಕ್ಕಳೇ ಆಗಿರ್ಬೋದು, ಯಾರು ಅವ್ರಿಗೆ ಅಂತ ಮಾಹಿತಿ ನೀವು ತಿಳ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಕೂಡ ನೀವು ಕೊಡಕ್ಕೆ ಮಾಹಿತಿನ ಗೋಸ್ಕರ ನೀವು ನಿಮ್ಮ ಫ್ಯಾಮಿಲಿ ಜಾಗೃತಿಗೊಳಿಸ್ಬೇಕಂತಂದ್ರೆ ನೀವು ಇವತ್ತೇನೆ ಹೋಗಿ ನಿಮ್ಮ ನೆರೆಯವರಿಗೆ, ನಿಮ್ಮ ಗ್ರಾಮಸ್ಥರಿಗೆ, ಯಾಕಂದ್ರೆ ನೀವು ಧರ್ಮಸ್ಥಳ ಸಂಘದಲ್ಲಿ ಸಾಕಷ್ಟು ಜನಕ್ಕೆ ಮನಮುಟ್ಟುವಂತೆ ಹೇಳ್ತೀರಿ ಎಲ್ಲ ವಿಚಾರಗಳನ್ನ. ಹಾಗಾಗಿ ನಿಮ್ಮ ಸಂಘಟನೆಯಲ್ಲಿ ಸೇರ್ಕೊಂಡಂತ ಸಂದರ್ಭ ಇದನ್ನ ಪರ್ಟಿಕ್ಯುಲರ್ ಆಗಿ ಈ ವಿಷಯಗಳನ್ನ ನೀವು ಹೇಳಲೇಬೇಕು. ಎಲ್ಲರೂ ಹೆಲ್ಮೆಟ್ ಹಾಕೊಂಡು ವಾಹನ ಚಾಲನೆ ಮಾಡಿ. ಪೊಲೀಸರನ್ನ ದೂಷಣೆ ಮಾಡೋದು ತಪ್ಪು. ಅವ್ರು ಹೇಳೋದು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ತಲೆ ಉಳಿಲಿ ಅನ್ನೋ ದೃಷ್ಟಿಲಿ, ನಮ್ಮ ಸಂಸಾರ ಚೆನ್ನಾಗಿರಲಿ, ನಮ್ಮ ಫ್ಯಾಮಿಲಿಗೆ ಒಂದು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾರೆ ವಿನಃ ಬೇರೆ ಇನ್ನೇನು ತಪ್ಪಿಲ್ಲ ಅಂತ ಹೇಳಿ ನೀವು ಅವ್ರಿಗೆ ಅರಿವು ಮೂಡಿಸ್ಬೇಕು.